ನಮ್ಮ ಸಮಿತಿ ಸಭೆಯಲ್ಲಿನೂ ಮಾತಾಡ್ತೀವಿ, ಎಸ್ಪೆಷಲಿ ಪೀಡಿಯೋದ್ರ ಬಗ್ಗೆ. ಸೊ ಹಾಗಾಗಿ ಹಿಂದೆ ಅದು ಏನಾಗಿತ್ತೋ ಬೇಡ, ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡೋದಿಲ್ಲ. ನಾವು ಬೇಕಾಗಿರೋದು ಏನಂತೇಳಿ ನಮ್ಮ ಕೆಲಸ ಆಗ್ತದೆ, ಏನು ಹೆಚ್ಚು ಕಮ್ಮಿ ಆಗಿದೆ ಸರಿಪಡಿಸೋದೇ ನಮ್ಮ ಕೆಲಸನೂ ಇಲ್ಲ. ಇನ್ನೊಬ್ಬರ ಕಾಲದಾಗ ಏನಾಗುತ್ತೆ ಅನ್ನೋದು ನಮ್ಮ ಕೆಲಸ. ಹಾಗಾಗಿ ವಿಡಿಯೋಗಳ ಮೇಲೆ 4 ಕೇಸ್ಗಳಿದಾವೆ. ಅದನ್ನು ಅವರೇ ಕಂಟಿನ್ಯೂ ಇದೆ. CEO ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀನಿ, ವಿಚಾರಿಸ್ತೀವಿ ಅಂತಿದ್ದಾರೆ. DC ಅವ್ರನ್ನ ಯಾರ ಅವ್ರ ಹೆಸರು ಕೊಡ್ತಾ ಇದ್ದೀವಿ. ಅವ್ರನ್ನ ಮತ್ತು ಅವ್ರ ಕೆಲಸವನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಏನೇನು ಬೇಕು CM ಅವರಿಗೂ ಹೋಗಿದೆ, ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ಹೋಗಿದೆ, ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರುಗಳಿಗೆ ಹೋಗಿದೆ. ಅದು ಶೀಘ್ರದಲ್ಲಿ ಹಿಂದೆ ನಡೆದಂಥ ರೀತಿ ಆಗಲ್ಲ. ಯಾಕಂತಂದರೆ ಅವರಿಂದ ಕೆಲಸ ತಗೊಳ್ಳೋರು ಎಲ್ಲಿವರೆಗೆ ಆಗ್ತಾ ಇರ್ತಾರೋ ಅವರೂ ಮನುಷ್ಯರೇ, ಎಲ್ಲರೂ ಒಳ್ಳೆಯರಿದ್ದಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ನಿಯಂತ್ರಣ ಅಥವಾ ನಾವು ಅವ್ರನ್ನ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ನಮ್ಮ ಗಮನ ಇಲ್ಲದ್ರಾಗಂತ